ರೈತರುಗಳಿಗೆ ಹಿಂಸೆ ಕೊಡಬೇಡಿ. ನೀವು ಇಲ್ಲಿ ನಮ್ಗೆ ಭೂಮಿಲಿ ನಾವು ಅನುಭವದಲ್ಲಿ ಇದ್ದೀವಿ. ನಾವೇನಂದ್ರೆ ಸುಮಾರು 60-70 ವರ್ಷದ ಅನುಭವದಲ್ಲಿ ನಮ್ಮ ತಾತ ನಮ್ಮ ತಾತಿ ನಮ್ಮ ಮಕ್ಕಳೆಲ್ಲ ಅನುಭವದಲ್ಲಿ. ಅದರಿಂದ ನಮ್ಗೆ ಏನು ಅಂದ್ರೆ ಇದಕ್ಕೆ ನಮ್ಮ ಉಳುಮೆ ಚೀಟಿ ಕೊಡಿ. ಆಮೇಲೆ ಏನ್ ಗೊತ್ತಾಗಿದೆ ಅಂದ್ರೆ ಈ ಪಂಚಾಯತಿಲಿ ಯಾರಿಗೂ ಗೊತ್ತಿಲ್ಲ. ರಾತ್ರಿ 9 ಗಂಟೆ ರಾತ್ರಿ ಇವರು ನಾವು ಗುದ್ಲಿ ಪೂಜೆಗೆ ಅಂತ ಮೊಬೈಲಲ್ಲಿ ಹಾಕೋರೆ, ಅದು ನಮಗೆ ಗೊತ್ತಿಲ್ಲ. ಈಗ ನಾವು ಬೆಳಿಗ್ಗೆ ನಮ್ಮ ರೈತರುಗಳೆಲ್ಲ ಕರ್ಕೊಂಡು ನಾವು ಹೊಲದ ಹತ್ರ ಬಂದಿದ್ದೀವಿ. ನಮ್ಗೆ ಇಲ್ಲಿ ಮಾಡ್ಕೊಡುದು, ನಮ್ಮ ಹೆಸರಿಗೆ ನಮ್ಗೆ ಉಳುಮೆ ಚೀಟಿ ಕೊಡಿ. ನಿಮ್ಮ ಹತ್ರ ಏನಿ? ನಮ್ಮ ಹತ್ರ ಇಲ್ಲ. ಗೌರ್ಮೆಂಟೇ ನಮ್ದು, ಗೌರ್ಮೆಂಟೇ ನಾವು ಓಟ್ ಹಾಕುತ್ತಾಗ ನೀವು ಸರ್ಕಾರ, ನಾವು ಓಟ್ ಹಾಕ್ತಾರೆ ಸರ್ಕಾರ ಎಲ್ಲಿ ಇರ್ತದೆ? ಕಸ ಹಾಕೋದ್ರಿಂದ ಪಕ್ಷಿಗಳಿಗೆ, ದನಕರಿಗೆ, ಆಮೇಲೆ ಮಾವಿನ ತೋಟ, ಸ್ಕೂಲ್ ಮಕ್ಕಳು, ರೇಷ್ಮೆ ಸಾಕೋರ್ಗೆ ಇದು ಹಾಳು ಮಾಡೋಕ್ಕೋಸ್ಕರ ಇದು ಸರ್ಕಾರ ಮಾಡ್ತಾ ಇದೆ. ಇದೇನ್ ಗೊತ್ತಾ, ರೇಷ್ಮೆಯಲ್ಲಿ ನಮ್ಗೆ ಆದ್ಯತೆ ಇರೋದು. ರೇಷ್ಮೆ ಇಲ್ಲ ಅಂದ್ರೆ ಊಟ ಇಲ್ಲ. ಮಾವು, ರೇಷ್ಮೆ, ಆಮೇಲೆ ರಾಷ್ಟ್ರ ಪಕ್ಷಿ ಇದೆ. ಇಲ್ಲಿ ಎಲ್ಲಾನು ಇದಾಗುತ್ತೆ. ಆಮೇಲೆ ಇಲ್ಲಿ ಏನಾರ ಕಸ ಹಾಕಿ ಮಳೆ ಇದು ನೀರ್ ಬಂದ್ರೆ ಜನ ಕುಡಿದು ಎಲ್ಲಾರು ಸಾಯ್ತಾರೆ. 5 ನಿಮಿಷಕ್ಕೆ ತೊಳೆಗೋತಿದ್ದು ಒಳಗೆ ಹೋಗುತ್ತಿದೆ ಅರ್ಕಾವತಿ ನದಿ. ಆಮೇಲೆ ಅರ್ಕಾವತಿ ನದಿ, ಇದು ಅರ್ಕಾವತಿ ನದಿ ಅಂತ ಹೆಸರೋದು. ಇದು ಅಶುದ್ಧ ಮಾಡಕ್ ಬಂದವ್ರು ಇವರು, ಅರ್ಥ ಆಯ್ತಾ? ಅದಕ್ಕೋಸ್ಕರ ಇಲ್ಲಿ ನಾವು ಕಸ ಹಾಕಕ್ ಬಿಡಲ್ಲ. ಅದು ಘಟಕ ಮಾಡ್ತೀವಿ, ಅದು ಮಾಡ್ತೀವಿ. ನಮ್ಗೆ ಪೂಜೆ ಮಾಡಿದ್ರು, ಪೂಜೆ ಮಾಡಬೇಡಿದ ತಡೆ ಹಿಡಿದಿದ್ದೀವಿ. ಇವ್ರೇನೋ ಅಲ್ಲೊಂದು ಮಿಷಿನ್ ಇದ್ದೀವಿ, ಅದನ್ನ ಮಾಡಿ. ಇವಾಗ ರೈತ ಏನ್ ಮಾಡೋನು ಅವ್ರ ಹೆಸರಿಗೆ ಮಾಡ್ಕೊಡಿ ಅಂತ ಕೇಳ್ತಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು, ಕೃಷ್ಣ ಬೈರೇಗೌಡರು ಇದನ್ನ ನೆನಪು ನೋಡಿ ಆ ರೈತರಿಗೆ ಏನ್ ಅನಾನುಕೂಲ ಆಗೋದು ಅವ್ರಿಗೆ ಹೋಗಿ ಅಧಿಕಾರಿಗಳು ಫಸ್ಟ್ ಮನ ಮುಟ್ಸಿ ಅವ್ರಿಗೆ ಉಳುಮೆ ಚೀಟಿ ಕೊಡಕ್ಕೆ ತಿಳಿಸ್ಬೇಕು ಅಂತ ನಮ್ಮಲ್ಲಿ ಬೇಡ್ಕೊಳ್ತಾರೆ.